ಎಲ್ರಿಗೂ ನಮಸ್ಕಾರಗಳು. ಚಂದ್ರಮ ಜಾಲವಾಹಿನಿಯ ಎಲ್ಲ ವೀಕ್ಷಕರಿಗೂ ಬಸವ ಜಯಂತಿಯ ಶುಭಾಶಯಗಳು. ಜಯಂತಿಗಳ ಆಚರಣೆಯಲ್ಲಿ ಸಮಾನತೆಯ ಕನಸಿರಲಿ ಎಂಬ ವಿಚಾರವಾಗಿ ಒಂದಿಷ್ಟು ನನ್ನ ವಿಚಾರಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಿಯ ಕೇಳುಗರೆ, ಈಗಾಗಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಿದ್ದೇವೆ. ಬಸವ ಜಯಂತಿಯನ್ನು ಇಂದು ಬಹು ಸಂಭ್ರಮ ಸಡಗರದಿಂದ ಆಚರಿಸ್ತಾ ಇದ್ದೇವೆ. ಬಸವಣ್ಣನವರ ಮತ್ತು ಅಂಬೇಡ್ಕರ್ ಅವರ ಪ್ರತಿಮೆಗಳನ್ನು ಸ್ಥಾಪಿಸುತ್ತಿದ್ದೇವೆ. ಈ ಜಯಂತಿ ಮತ್ತು ಪ್ರತಿಮೆಗಳ ಆಚೆಗೆ ನಾವು ಮಾಡುವುದು ಸಾಕಷ್ಟಿದೆ. ಈ ಇಬ್ಬರು ಮಹನೀಯರು ಜಾತಿ ವಿನಾಶಕ್ಕಾಗಿ ಹೋರಾಡಿದವರು. ವರ್ಣ ವ್ಯವಸ್ಥೆ ಅತ್ಯಂತ ಬಿಗಿಯಾಗಿರುವ 12ನೇ ಶತಮಾನದಲ್ಲಿಯೇ ಮಾದಾರ ಚೆನ್ನಯ್ಯ, ಡೋಹರ ಕಕ್ಕಯ್ಯ, ಹರಳಯ್ಯ, ಕಿನ್ನರಿ ಬೊಮ್ಮಯ್ಯ, ಹಡಪದ ಅಪ್ಪಣ್ಣ, ಸತ್ಯಕ್ಕ, ದುಗ್ಗಳೆ, ಆಯ್ದಕ್ಕಿ ಮಾರಯ್ಯ, ಲಕ್ಕಮ್ಮ ದಂಪತಿಗಳು, ಕಾಳವ್ವೆ, ಸೂಳೆ ಸಂಕವ್ವೆ ಮುಂತಾದ ತಳ ಸಮುದಾಯದವರನ್ನು ಮೇಲ್ಜಾತಿಯ ಮಾದರಸ ಮುಂತಾದವರೊಂದಿಗೆ ಸಮೀಕರಿಸಿ ಒಂದೇ ವೇದಿಕೆಯಲ್ಲಿ ಸಮಾನ ಅವಕಾಶವನ್ನು ನೀಡಿದ ಬಸವಣ್ಣನವರು ಮತ್ತು ದಲಿತರಲ್ಲಿಯ ಕೀಳರಿಮೆಯನ್ನು ಕಿತ್ತೊಗೆದು ಸಮಾನತೆಯ ಜಾಗೃತಿಯನ್ನು ಮೂಡಿಸಿ ಸಂಘಟಿಸಿ ಹೋರಾಟಕ್ಕಿಳಿದು ದಲಿತರನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಜೀವನವನ್ನೇ ಮುಡುಪಿಟ್ಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರ ತತ್ವಾದರ್ಶಗಳು ನಮಗೆ ಮುಖ್ಯವಾಗಬೇಕು. ಆದರೆ ನಮ್ಮ ಸಮಾಜ ಇನ್ನೂ ಸಂಪೂರ್ಣ ಜಾತ್ಯತೀತವಾಗಿಲ್ಲ. ಅಸ್ಪೃಶ್ಯತೆ ನಿವಾರಣೆಯಾಗಿಲ್ಲ. ಮೇಲು ಕೀಳೆಂಬ ಭಾವನೆ ತೊಡೆದು ಹಾಕಲಾಗಿಲ್ಲ. ಈ ಎಲ್ಲ ರೋಗಗಳಿಗೆ ಚಿಕಿತ್ಸೆ ಕೊಡಿಸಬೇಕಾಗಿದೆ. ಜಾತ್ಯತೀತತೆ ನಮ್ಮ ಸಂವಿಧಾನದ ಆಶಯ. ಆದರೆ ರಾಜಕಾರಣಿಗಳಿಗೆ ಜಾತಿಯೇ ಮೂಲ ಆಧಾರ. ಚುನಾವಣೆ ಬಂತೆಂದರೆ ಸಾಕು, ಈ ಜಾತಿ ಪೆಡಂಭೂತ ತನ್ನ ರೌದ್ರಾವತಾರ ಪ್ರಾರಂಭಿಸಿಬಿಡುತ್ತದೆ. ಆಯಾ ಜಾತಿಯ ಸಂಘಟನೆಗಳು ಚುರುಕಾಗಿ ಬಿಡುತ್ತವೆ. ಪ್ರಾದೇಶಿಕವಾಗಿ ಪ್ರಬಲ ಜಾತಿಗಳು ಕಾಲಭೈರವನಂತೆ ಅಟ್ಟಹಾಸ ಮೆರೆಯುತ್ತವೆ. ಚಿಕ್ಕ ಪುಟ್ಟ ಸಮುದಾಯಗಳು ನಲಿಗಿ ಹೋಗುತ್ತಿವೆ. ಇವ ನಮ್ಮವ ಎಂಬ ಅಣ್ಣನ ನುಡಿ ಇವರಾರಿಗೂ ನೆನಪಾಗುವುದೇ ಇಲ್ಲ. ಈ ಸಂದರ್ಭದಲ್ಲಿ ಜಾತಿವಾರು ಮಠಾಧೀಶರು ಧರ್ಮದ ಹೆಸರಿನಲ್ಲಿ ಸ್ವಜಾತಿಯ ರಾಜಕಾರಣಿಗಳಿಗೆ ಬೆಂಬಲಿಸುತ್ತಾರೆ. ಜಾತಿ ಮತದ ಆಧಾರದಿಂದಲೇ ಶಾಸಕರು ಸಂಸದರು ಆಗಿಬಿಡುತ್ತಾರೆ. ಇಂಥವರು ಬಸವ, ಬುದ್ಧ, ಅಂಬೇಡ್ಕರ್ ಕುರಿತು ವೇದಿಕೆಯ ಮೇಲೆ ಗಂಟೆಗಟ್ಟಲೆ ಮಾತನಾಡುತ್ತಾರೆ. ಇದು ವಿಪರ್ಯಾಸವಲ್ಲದೆ ಮತ್ತೇನು? ನಮ್ಮ ಸಮಾಜದಲ್ಲಿ ಶತಮಾನಗಳಿಂದಲೂ ನಂಬಿಕೊಂಡು ಆಚರಿಸುತ್ತಾ ಬಂದಿದ್ದ ಕಂದಾಚಾರಗಳನ್ನು ಬೇರು ಸಮೇತ ಕಿತ್ತೊಗೆಯುವುದು ಮತ್ತು ಆ ಜಾಗದಲ್ಲಿ ವೈಚಾರಿಕತೆಯನ್ನು ತುಂಬಿಕೊಳ್ಳುವುದು ನಡೆಯಲೇಬೇಕಾದ ಪ್ರಕ್ರಿಯೆ. ಆಯಾ ಕಾಲದಲ್ಲಿ ಆ ಪ್ರಕ್ರಿಯೆಗೆ ಚಾಲನೆ ನೀಡಿ ಯಶಸ್ವಿಯಾದವರಲ್ಲಿ ಬಸವಣ್ಣನವರು ಮತ್ತು ಅಂಬೇಡ್ಕರರು ಪ್ರಮುಖರಾಗಿದ್ದಾರೆ. ಇವರ ಅನುಯಾಯಿಗಳೆಂದು ಹೇಳಿಕೊಳ್ಳುವ ಅನೇಕರು ಈ ನಿಟ್ಟಿನಲ್ಲಿ ಯೋಚಿಸುವುದನ್ನೇ ಮರೆತಿದ್ದಾರೆ. ವರ್ಣ ವ್ಯವಸ್ಥೆಯ ಕಾಲ್ತುಳಿತಕ್ಕೆ ಸಿಕ್ಕು ದಲಿತ ಜನಾಂಗ ಘಾಸಿಗೊಂಡಿದೆ. 80ರ ದಶಕದಿಂದೀಚೆಗೆ ಸ್ವಲ್ಪ ಜಾಗೃತಿಯೂ ಮೂಡಿದೆ. ಮೀಸಲಾತಿ ಮತ್ತು ಕಾನೂನಿನ ನೆರವಿನಿಂದ ಅವರು ತಲೆ ಎತ್ತುವಂತಾಗಿದೆ. ಆದರೆ ಸಮಾಜದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯ ಮನೋಭಾವನೆ ಬದಲಾಗಬೇಕಲ್ಲವೇ? ದಲಿತರಿಗೆ ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ ಮತ್ತು ಔದ್ಯೋಗಿಕ ಪ್ರಾತಿನಿಧ್ಯ ದೊರಕುತ್ತಿದ್ದಂತೆಯೇ ದಲಿತರ ಮೇಲೆ ದೌರ್ಜನ್ಯಗಳು ಹೆಚ್ಚಾಗುತ್ತಲೇ ಇವೆ. ದಲಿತರ ಹಸಿವು, ಅಪಮಾನ, ಅಸಮಾನತೆಗಳು ಕಡಿಮೆಯಾಗುತ್ತಿಲ್ಲ. ಅಂಬೇಡ್ಕರರು ಹೇಳಿಕೊಟ್ಟ ಸಂಘಟನೆ, ಶಿಕ್ಷಣ, ಹೋರಾಟ ಎಂಬ ಘೋಷಣೆಗಳು ಕಾರ್ಯರೂಪಕ್ಕೆ ಬರಬೇಕಾಗಿದೆ. ದಲಿತ ಸಮುದಾಯಗಳಲ್ಲಿ ಏಕತೆ ಮತ್ತು ಜಾಗೃತಿಗಳು ಗಟ್ಟಿಗೊಳ್ಳಬೇಕಾಗಿದೆ. ದಲಿತ ಸಂಘಟನೆಗಳ ವಿಘಟನೆ ದೂರವಾಗಿ ಎಲ್ಲ ಪ್ರಗತಿಪರ ಸಂಘಟನೆಗಳು ದಲಿತೋದ್ಧಾರಕ್ಕೆ ಸಕ್ರಿಯವಾಗಿ ರಚನಾತ್ಮಕವಾಗಿ ತೊಡಗಿಸಿಕೊಳ್ಳಬೇಕಾಗಿದೆ. ಅಲ್ಲಲ್ಲಿ ದಲಿತರಿಗೆ ಬಹಿಷ್ಕಾರ, ದೇವಾಲಯ ಪ್ರವೇಶಕ್ಕೆ ನಿಷೇಧ, ಕೆರೆ ಕಟ್ಟೆಗಳಿಗೆ ನಿಷೇಧ ಇನ್ನೂ ನಡೆದೇ ಇದೆ.
ಕೆಲವು ಹಳ್ಳಿಗಳಲ್ಲಂತೂ ಹೋಟೆಲ್ಗಳಲ್ಲಿ, ಸಾರ್ವಜನಿಕ ಶೌಚಾಲಯಗಳಲ್ಲಿ ದಲಿತರ ಪ್ರವೇಶಕ್ಕೆ ನಿಷೇಧ ಹೇರಲಾಗಿದೆ. ಮೇಲ್ವರ್ಗದವರ ಮನೆಗಳನ್ನು ದಲಿತರು ಬಾಡಿಗೆ ಪಡೆಯುವಂತಿಲ್ಲ. ಹರಳಯ್ಯ ಮಧುವರಸರ ಮಕ್ಕಳನ್ನು ಅಂತರ್ಜಾತೀಯ ವಿವಾಹ ಮಾಡಿಸುವ ಮೂಲಕ ಜಾತಿ ವಿನಾಶದ ದಿವಟಿಗೆಯನ್ನು ಹಚ್ಚಿದ ಬಸವಣ್ಣನವರ ಜಯಂತಿಯ ಸಂದರ್ಭದಲ್ಲಾದರೂ ಈ ಮರ್ಯಾದಾ ಹತ್ಯೆಗಳು ಕೊನೆಗೊಳ್ಳಬೇಕು. ಮೇಲು ಕೀಳೆಂಬ ಜಾತಿ ವ್ಯವಸ್ಥೆಯನ್ನು ಭದ್ರವಾಗಿ ಕಾಪಿಟ್ಟುಕೊಂಡು ಬಂದ ತಳಜಾತಿಯವರಿಗೆ ದೌರ್ಜನ್ಯ, ಅತ್ಯಾಚಾರಗಳನ್ನು ನಡೆಸುತ್ತಿರುವ ಸಮಾಜದ ಕ್ರೂರ ಶಕ್ತಿಗಳಿಗೆ ಅಂತರ್ಜಾತೀಯ ವಿವಾಹಗಳನ್ನು ಸಹಿಸಲಾಗುತ್ತಿಲ್ಲ. ಅಂತರ್ಜಾತೀಯ ವಿವಾಹದ ಮೂಲಕ ಜಾತಿ ವಿನಾಶದ ಕನಸನ್ನು ಕಂಡ ಅಂಬೇಡ್ಕರರ ಜಯಂತಿಯ ಆಚರಣೆಯ ಸಂದರ್ಭದಲ್ಲಿಯೇ ಮರ್ಯಾದಾ ಹತ್ಯೆಗಳು ನಡೆಯುತ್ತಿರುವುದು ವಿಪರ್ಯಾಸ. ಬಸವ ಭೀಮರ ವೈಚಾರಿಕತೆಯ ನೆರಳಿನಲ್ಲಿ ಮಹಿಳೆಯರ, ಅದರಲ್ಲೂ ದಲಿತ ಮಹಿಳೆಯರ ಸಮಸ್ಯೆಗಳಾದ ದೇವದಾಸಿ ಪದ್ಧತಿ, ದೌರ್ಜನ್ಯ, ಅತ್ಯಾಚಾರ, ಬಾಲ್ಯ ವಿವಾಹ, ಮದ್ಯಪಾನ, ಅನಾರೋಗ್ಯ, ಕಡುಬಡತನ, ವೇಶ್ಯಾವೃತ್ತಿ, ಶಿಕ್ಷಣದ ಕೊರತೆ, ಅಲ್ಪ ಆದಾಯ ಮುಂತಾದ ಅನೇಕ ಸಮಸ್ಯೆಗಳಿಗೆ ಉತ್ತರ ಹುಡುಕಬೇಕಾದ ದರ್ದು ಇಂದಿನದ್ದು. ಬಸವಣ್ಣ ಹಾಗೂ ಅಂಬೇಡ್ಕರರ ಪ್ರತಿಮೆಗಳಡಿಯಲ್ಲಿ ಅವರ ತತ್ವಾದರ್ಶಗಳನ್ನು ಕುರಿತು ಚಿಂತಿಸಬೇಕಾಗಿದೆ. ಆ ಮಹನೀಯರ ಜಯಂತಿಗಳನ್ನು ಆಚರಿಸುವುದರೊಂದಿಗೆ ಅವರ ಚಿಂತನೆಗಳ ಅನುಷ್ಠಾನವನ್ನು ಮಾಡಬೇಕು. ಮೇಲು ಕೀಳೆನ್ನದೆ ಎಲ್ಲ ಜಾತಿಯ ಜನಾಂಗಗಳು ತಮ್ಮ ಜಾತಿಯ ವಿಷವರ್ತುಲದಿಂದ ಹೊರಬಂದು ಜಾತಿ ವಿನಾಶದ ಗುರಿಯನ್ನು ತಲುಪಬೇಕು. ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬಸವ ಜಯಂತಿಯ ಶುಭಾಶಯಗಳೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ನಮಸ್ಕಾರ.